ಬೆಂಗಳೂರಲ್ಲಿ ಹೊಸ ವರ್ಷದ ಮಧ್ಯರಾತ್ರಿ ಆಗಿರುವಂತಹ ಘಟನೆಗಳು ಇಡೀ ದೇಶದ ಮುಂದೆ ಹಾಗೂ ಇಡೀ ಪ್ರಪಂಚದ ಮುಂದೆ ಬೆಂಗಳೂರಿನ ಮಾನ ಮರ್ಯಾದೆಯನ್ನ ಹರಾಜಾಕುವಂತಹ ಘಟನೆಗಳು ಅದರಲ್ಲೂ ಕೂಡ ಕಮ್ಮನಹಳ್ಳಿಯಲ್ಲಿ ಕೂಡ ಪ್ರತಿಯೊಬ್ಬರನ್ನ ಕೂಡ ಬೆಚ್ಚಿ ಬೀಳಿಸ್ತಾ ಇದೆ ಪ್ರತಿಯೊಬ್ಬರಿಗೂ ಕೂಡ ಶಾಕ್ ಉಂಟು ಮಾಡ್ತಾ ಇದೆ ಪ್ರತಿಯೊಬ್ಬರಿಗೂ ಕೂಡ ನಾಚಿಕೆಯಿಂದ ತಲೆ ತಗ್ಗಿಸುವಂತೆ ಮಾಡ್ತಾ ಇದೆ ಯಾಕಂತ ಹೇಳಿದ್ರೆ ಈ ಘಟನೆ ಆಗಿರುವಂತದ್ದು ಈ ಘಟನೆಯ ಇಂಟೆನ್ಸಿಟಿ ಇದೆಯಲ್ಲ ಇದನ್ನ ನೋಡ್ತಾ ಇದ್ರೆ ಎಂತವರಿಗೂ ಕೂಡ ಈ ಎಲ್ಲ ಫೀಲಿಂಗ್ ಆಗುತ್ತೆ ಶಾಕ್ ಆಗುತ್ತೆ ಆಘಾತವಾಗುತ್ತೆ ಪುರುಷರಾಗಿದ್ರೆ ಅವರಿಗೆ ನಾಚಿಕೆ ಆಗುತ್ತೆ ಅಂತಹ ಕೃತ್ಯವನ್ನ ಇಲ್ಲಿ ಈ ಪುಂಡರು ಮಾಡಿರುವಂತದ್ದು ನಾವು ದೃಶ್ಯವನ್ನ ಈಗ ಆರಂಭದಿಂದ ಕೂಡ ಗಮನಿಸ್ತಾ ಇದ್ದೀವಿ ಯಾವ ರೀತಿಯ ಒಂದು ಈ ಘಟನೆ ನಡೆದಿದೆ ಅಂತ ಕಮ್ಮನಹಳ್ಳಿಯಲ್ಲಿ ಬಾಣಸವಾಡಿ ಠಾಣಾ ವ್ಯಾಪ್ತಿಯಲ್ಲಿ ಮಧ್ಯರಾತ್ರಿ ಹೊಸ ವರ್ಷದ ಮಧ್ಯರಾತ್ರಿ 2:40 ಸುಮಾರಿಗೆ ಆಗಿರುವಂತಹ ಘಟನೆ ಇಬ್ಬರು ಯುವತಿಯರು ಆಟೋದಲ್ಲಿ ಬರ್ತಾರೆ ಒಬ್ಬ ಯುವತಿ ತನ್ನ ಪಾಡಿಗೆ ತಾನು ಇಳಿದು ಸೀದಾ ಪಿಜಿಯನ್ನ ಸೇರ್ಕೊಳ್ತಾಳೆ ಅದಾದ ಬಳಿಕ ಬರುವಂತಹ ಮತ್ತೊಬ್ಬ ಯುವತಿಯ ಮೇಲೆ ಈ ರೀತಿಯ ದಾಳಿಯನ್ನ ಬೈಕ್ನಲ್ಲಿ ಬರುವಂತಹ ಈ ಪುಂಡರು ಮಾಡಿರುವಂತದ್ದು ಈಗ ಮಾತನಾಡಲಿಕ್ಕೆ ಸ್ವತಃ ಸಚಿವೆ ಉಮಾಶ್ರೀ ಅವರು ಸಂಪರ್ಕದಲ್ಲಿದ್ದಾರೆ ಉಮಾಶ್ರೀ ಅವರೇ ಹಾಗಾದ್ರೆ ಈ ಸರ್ಕಾರದ ಅವಧಿಯಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ವಾ ಏನ್ ಕೇಳ್ತಾ ಇದ್ರಿ ನೀವು ಮಹಿಳೆಯರಿಗೆ ರಕ್ಷಣೆ ಇಲ್ವಾ ಅಂತ ಕೇಳ್ತಾ ಇದ್ದೀನಿ ಖಂಡಿತವಾಗ್ಲೂ ರಕ್ಷಣೆ ಇದೆ ಇಲ್ಲ ಅಂತ ಯಾರು ಹೇಳಿದ್ರು ನಮ್ಮದೇ ಆದಂತಹ ರಕ್ಷಣೆಗೆ ಸಂಬಂಧಪಟ್ಟಂತ ಅನೇಕ ಕಾನೂನುಗಳಿದೆಯಲ್ಲ ಆ ಕಾನೂನುಗಳನ್ನ ಬಳಸಿ ಯಾರು ಈ ರೀತಿಯಲ್ಲಿ ಮಾಡ್ತಾರೋ ಅಂಥವ್ರ ಮೇಲೆ ಕಾನೂನು ಕ್ರಮವನ್ನ ಬಲವಾಗಿ ಕೈಗೊಳ್ಳುವಂತಹ ಎಲ್ಲ ಒಂದು ರಕ್ಷಣೆಗಳು ಕೂಡ ನಮ್ಗೆ ಖಂಡಿತವಾಗ್ಲೂ ಇದೆ ಈ ರೀತಿ ಕ್ರಮಗಳು ಅಂದ್ರೆ ಕಾನೂನನ್ನ ಬಲವಾಗಿ ಎನ್ಫೋರ್ಸ್ ಮಾಡುವಂತಹ ಒಂದು ಕೆಲಸ ಹಿಂದೆ ಕೂಡ ಆಗಿದ್ರೆ ಭಯ ಇರ್ತಾ ಇತ್ತು ಅನ್ಸುತ್ತೆ ಇಲ್ಲಿ ಈ ಕಿಡಿಗೇಡಿಗಳ ಕೃತ್ಯ ನೋಡ್ತಾ ಇದ್ರೆ ಯಾವ ಭಯ ಕೂಡ ಕಾಣಿಸ್ತಾ ಇಲ್ಲ ಅವರ ಕೃತ್ಯದಲ್ಲಿ ಕಾನೂನು ಇದೆ ಅಂತ ಗೊತ್ತುಂಟೋ ಇಲ್ವೋ ಗೊತ್ತಿಲ್ಲ ಬಹುಶಃ ಇಂಥ ಕಿಡಿಗೇಡಿಗಳು ಕೌಟುಂಬಿಕವಾದಂತಹ ನೆಲೆಗಟ್ಟಿನಲ್ಲಿ ಸರಿಯಾದ ರೀತಿಯ ಮಾರ್ಗದರ್ಶನ ಇಲ್ಲದೆ ಇರ್ತಕ್ಕಂಥ ಪುಂಡಾಟಿಕೆ ಮಾಡ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು ಇಂಥವ್ರನ್ನ ನಾವು ಸಹಿಸುವ ಅಗತ್ಯ ಇಲ್ಲ ಅಂತವ್ರ ಮೇಲೆ ಒಂದು ಕಠಿಣವಾದ ಕಾನೂನು ಕ್ರಮಗಳನ್ನ ತಗೊಳ್ಳಿಕ್ಕೆ ಬೇಕು ಅಂಥದ್ದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಖಂಡಿತವಾಗ್ಲೂ ತಗೊಳುತ್ತೆ ಅನ್ನೋತಕ್ಕಂಥ ವಿಶ್ವಾಸವನ್ನ ನಾನು ವ್ಯಕ್ತಪಡಿಸ್ತೇನೆ ಅಲ್ಲದೆ ಇಂಥ ಬರೀ ಪುಂಡಾಟಿಕೆ ಮಾಡ್ತಕ್ಕಂಥ ಸಣ್ಣ ಪುಟ್ಟ ಕೇಸುಗಳ ತರ ಇವ್ರ ಮೇಲೆ ಹಾಕ್ಬಾರ್ದು ಬಲವಾದ ಕೇಸುಗಳನ್ನೇ ಹಾಕ್ಬೇಕಾಗತ್ತೆ ಮೇಲಿಂದ ಮೇಲೆ ಇವ್ರು ಮಾಡೋದೇ ಆದ್ರೆ ಈಗಾಗ್ಲೇ ನಾವು ಕಾನೂನು ಏನ್ ತಂದಿದ್ವಿ ಗೂಂಡಾ ಕಾಯ್ದೆ ಅಂತಹ ಕಾಯ್ದೆಗಳನ್ನು ಕೂಡ ಇನ್ನು ಮುಂದೆ ಇಂಥವ್ರ ಮೇಲೆ ಮಾಡೋದೇ ಸರಿ ಅಂತ ನನಗನ್ಸುತ್ತೆ ಅಲ್ಲ ಒಬ್ಬ ಮಹಿಳಾ ಜನಪ್ರತಿನಿಧಿಯಾಗಿ ನೀವೇ ಒಂದ್ಸಲ ಯೋಚನೆ ಮಾಡಿ ಉಮಾಶ್ರೀ ಅವರೇ ಬೆಂಗಳೂರು ದೇಶದ ಐಟಿ ಸಿಟಿ ಅಂತ ಕರೆಸ್ಕೊಳ್ಳಿ ಯಾರು ಒಪ್ತಾರೆ ನನ್ನ ಮಗು ಆದ್ರೇನು ನಿಮ್ಮ ಮಗು ಆದ್ರೇನು ಯಾರ ಮಗು ಆದ್ರೇನಂತೆ ಧೈರ್ಯವಾಗಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾರೆ ಅನ್ನೋ ಮಕ್ಕಳ ಮೇಲೆಲ್ಲ ಕೂಡ ಈ ರೀತಿಯಲ್ಲಿ ಯಾರು ಕಿಡಿಗೇಡಿಗಳು ಬಂದು ಇದ್ದಕ್ಕಿದ್ದ ಹಾಗೆ ಎರಗುತ್ತಾರೆ ಅಂತ ಹೇಳಿದ್ರೆ ಇದು ಯಾರು ಒಪ್ಪುವಂತ ಮಾತಲ್ಲ ನಾನು ಸಹ ಒಪ್ಪುವಂತ ಮಾತಲ್ಲ ಯಾರು ಒಪ್ತಾರೆ ಹೇಳಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಂಥವ್ರಿಗೆ ಕಾನೂನನ್ನ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಂಡು ಅಂಥವ್ರು ಮತ್ತೊಂದ್ಸಲ ತಪ್ಪಿಸ್ಕೊಳ್ಳದ ಹಾಗೆ ನಾವು ಕೇಸ್ಗಳನ್ನ ಹಾಕ್ಬೇಕು ಜೊತೆಗೆ ನ್ಯಾಯಾಲಯಗಳು ಕೂಡ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆಯನ್ನ ಕೊಡಬೇಕು ಅಂತ ಕಠಿಣವಾದ ಶಿಕ್ಷೆಗಳು ಅಲ್ಲಲ್ಲಿ ಜಾರಿಯಾದಾಗ ಸ್ವಲ್ಪ ಹೆದರಿಕೆ ಬರ್ಬೋದು ಇವ್ರಿಗೆಲ್ಲ ಇನ್ನೊಂದು ವಿಚಾರ ಅಲ್ಲಿ ಉಮಾಶ್ವರ ನೀವು ಗಮನಿಸಿರ್ಬೋದು ಈಗ ಕಳೆದ 2-3 ದಿನಗಳಿಂದ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬೆಂಗಳೂರಿಂದ ಮಾತ್ರ ಚರ್ಚೆ ಆಗ್ತಾ ಇದೆ ಬೆಂಗಳೂರಲ್ಲಿ ಒಂದೇ ದಿನ ರಾತ್ರಿ ಮಾಸ್ ಮೊಲೆಸ್ಟೇಷನ್ ಆಗಿದೆ ಇಮೇಜಸ್ ಸಿಗ್ತಾ ಇದೆ ಫುಟೇಜ್ ಸಿಗ್ತಾ ಇದೆ ಹಾಗಾದ್ರೆ ಬೆಂಗಳೂರಿನ ಮರ್ಯಾದೆ ಪ್ರಶ್ನೆ ಏನು ಕನ್ನಡಿಗರ ಮರ್ಯಾದೆ ಪ್ರಶ್ನೆ ಏನು ಇದರಲ್ಲಿ ನನಗೆ ಅನ್ಸುತ್ತೆ ನಮ್ಮ ಕನ್ನಡಿಗರ ಹುಡುಗರು ಯಾರು ಬಹುಶಃ ಇರ್ಲಾರೇನೋ ಇದನ್ನ ಸ್ವಲ್ಪ ವಿಚಾರಣೆ ಮಾಡಿದ ನಂತರ ಗೊತ್ತಾಗ್ತದೆ ಇದು ಒಂದು ಕಾಸ್ಮೋಪಾಲಿಟನ್ ಸಿಟಿ ಆಗ್ತಾ ಇರೋದ್ರಿಂದ ಮತ್ತು ದೇಶದ ಮತ್ತು ಪ್ರಪಂಚದ ಒಂದು ಇಂಪಾರ್ಟೆಂಟ್ ಸಿಟಿ ಆಗಿರೋದ್ರಿಂದ ಯಾರ್ಯಾರಿಲ್ಲ ಬಂದು ಇಲ್ಲಿ ಸೇರ್ಕೊಂಡಿದ್ದಾರೆ ಅದು ಯಾವ ಹುಡುಗರು ಯಾರಿಗೆ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟವರು ನಮ್ಮ ರಾಜ್ಯದ ಹುಡುಗರ ಇತ್ಯಾದಿ ಇತ್ಯಾದಿ ಪರಿಶೀಲನೆ ಮಾಡಿದಂತ ಗೊತ್ತಾಗತ್ತೆ ವಿಚಾರಣೆ ಮಾಡ್ತಾರೆ ಮಾಡಿದ ನಂತರ ಹೇಳಕ್ ಸಾಧ್ಯ ಆಗತ್ತೆ ಜೊತೆಗೆ ಈಗ ಬೆಂಗಳೂರಲ್ಲಿ ಸಾಕಷ್ಟು ಕಡೆಯಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಮಹಿಳೆಯರು ಕೂಡ ಬೇರೆ ಬೇರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು ಅಥವಾ ಯಾವುದೇ ಕೆಲಸ ಆಗಿರ್ಬೋದು ವರ್ಕ್ ಮಾಡ್ತಾ ಇರ್ತಾರೆ ಉದ್ಯೋಗಕ್ಕೋಸ್ಕರ ಇಲ್ಲಿ ಬಂದಿರ್ತಾರೆ ಹಾಗಿದ್ರೆ ನೈಟ್ ಶಿಫ್ಟ್ ಇರುತ್ತೆ ಕೇವಲ ಪಾರ್ಟಿ ಮಾಡಿ ಹೋಗೋರು ಮಾತ್ರ ಇರೋದಿಲ್ಲ ಈ ರೀತಿ ಅಟ್ಯಾಕ್ ಆಗುತ್ತೆ ಅಂತ ಹೇಳಿದ್ರೆ ಅವರ ಸೇಫ್ಟಿ ಬಗ್ಗೆ ಯಾರು ನೋಡ್ಕೋತಾರೆ ಸರ್ಕಾರದ ಕೈಲಾಗಿಲ್ಲ ಅಂದ್ರೆ ಹಾಗಾದ್ರೆ ಕೇಳಿ ಸೇಫ್ಟಿಯ ಬಗ್ಗೆ ಎಲ್ಲಾ ರೀತಿಯಲ್ಲೂ ಕೂಡ ಕಾನೂನು ಒಂದೇ ನಮಗೆ ಸೇಫ್ಟಿ ಇರ್ತಕ್ಕಂಥದ್ದು ಪ್ರತಿಯೊಬ್ಬ ಇಂಡಿವಿಜುವಲ್ ವ್ಯಕ್ತಿಯ ಹಿಂದೆ ನೀವು ಅಥವಾ ಪೊಲೀಸ್ ಇರೋದಿಲ್ಲ ಆದರೆ ಕಿಡಿಗೇಡಿಗಳ ಮೇಲೆ ಇಂಥ ಕ್ರೂರಿಗಳ ಮೇಲೆ ಕಠಿಣವಾದಂತಹ ಕ್ರಮಗಳನ್ನ ಕಠಿಣವಾದಂತಹ ಶಿಕ್ಷೆಗಳೇ ಮಾತ್ರ ಇದಕ್ಕೆ ಸರಿಯಾದ ದಾರಿ ಜೊತೆಗೆ ಇನ್ನೊಂದು ವಿಚಾರ ಉಮಾಶ್ರೀ ಅವರಲ್ಲಿ ಆ ಕೃತ್ಯವನ್ನ ಮಾಡುವಾಗ ಆ ಪುಂಡರಿಗೆ
ತಮ್ಮ ಮನೇಲೂ ಕೂಡ ಅಕ್ಕ ತಂಗಿ ಇರ್ತಾರೆ, ತಾಯಿ ಇರ್ತಾರೆ, ಪತ್ನಿ ಇದ್ದಾರೆ, ಅವ್ರಿಗೆ ಹೀಗೆಲ್ಲ ಒಂದು ಮನಸ್ಥಿತಿ ಜ್ಞಾನ ಇದ್ರೆ ಅನ್ನೋದ್ ಬೇಕಲ್ಲ. ಅವರ ಮೇಲೂ ಆ ಕೂಡ ವಯಸ್ಸಿನ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಯಾರಾದ್ರೂ ಇಂಥ ಕೃತ್ಯವನ್ನ ಮಾಡಿದ್ರೆ ವಯಸ್ಸಿನ ಹೇಗಿರುತ್ತೆ ಅನ್ನೋ ಅಹಂಕಾರಗಳಿರುತ್ತಲ್ಲ, ಆ ವಯಸ್ಸಿನ ಅಹಂಕಾರವನ್ನ ಹೆಣ್ಮಕ್ಳ ಮೇಲೆ ತಿಳಿಸ್ಕೊತಾ ಇರ್ತಾರೆ. ಆ ವಯಸ್ಸಿನ ಅಹಂಕಾರವೇ ಆ ಗಂಡು ಹುಡುಗರಿಗೆ ಹಾಗಿರುತ್ತೆ. ಹಾಗಾದ್ರೆ ಅದಕ್ಕೆ ಪರಿಹಾರ ಇಲ್ಲ ಅಂತ ಹೇಳ್ತೀರಿ ನೀವು? ಹಾಗಾದ್ರೆ ಕಠಿಣವಾದಂತಹ ಶಿಕ್ಷೆಗಳು ಇಡೀ ದೇಶದಾದ್ಯಂತ ನ್ಯಾಯಾಲಯಗಳು ಕೊಟ್ರೆ ಮಾತ್ರನೇ ಅವರಿಗೆ ನಮ್ಮ ಮನೆಯಲ್ಲೂ ಹೆಣ್ಮಕ್ಳು ಇದ್ರಪ್ಪ ನಾವ್ ಈ ರೀತಿ ಮಾಡಬಾರ್ದಾಗಿತ್ತು ಅಂತಕ್ಕಂಥ ಜ್ಞಾನೋದಯ ಆಗ್ತಕ್ಕಂಥದ್ದು. ಜೊತೆಗೆ ವಿಕೃತ ಮನಸ್ಸುಗಳು ಕೂಡ ಬದಲಾಗಬೇಕು ಅನ್ಸುತ್ತೆ. ವಿಕೃತ ಮನಸ್ಸುಗಳನ್ನ ಬದಲಿ ಮಾಡ್ಬೇಕಾದ್ರೆ ಸಾಮಾಜಿಕವಾಗಿ ಪ್ರತಿಯೊಬ್ಬರು ಕೂಡ ಅಂತಹ ಸ್ಥಿತಿಯಲ್ಲಿರ್ತಕ್ಕಂಥವ್ರನ್ನ ಏನು ನಮ್ಮ ಕುಟುಂಬಗಳಲ್ಲೂ ಕೂಡ ಅದನ್ನ ಜವಾಬ್ದಾರಿ ಹೊತ್ಕೋಬೇಕು. ಪ್ಲಸ್ ಮೇಲಿಂದ ಮೇಲೆ ಅವೇರ್ನೆಸ್ ಕ್ಯಾಂಪ್ಸ್ಗಳನ್ನ ಮಾಡ್ತಾ ಇರ್ತೀವಿ ಕಾಲೇಜುಗಳಲ್ಲಿ, ಮತ್ತೊಂದು ಮಗದೊಂದ್ ಕಡೆ, ಅದು ಕೂಡ ಸ್ವಲ್ಪ ಮಟ್ಟಿಗೆ ಪರಿಣಾಮವನ್ನು ಬೀರುತ್ತೆ. ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿ ನಿಮ್ಮ ಕಡೆಯಿಂದ, ನಿಮ್ಮ ಸರ್ಕಾರದ ಕಡೆಯಿಂದ ಈಗ ಇದು ಮಹಾನ್ ವೈಯಕ್ತಿಕವಾಗಿ ನೀವೇನ್ ಮಾಡಕ್ಕೆ ಇದನ್ನ ಖಂಡಿಸ್ತಕ್ಕಂತಹ ವಿಚಾರ. ಇಂತಹ ವಿಚಾರಗಳಲ್ಲಿ ಇದು ಕನ್ನಡಿಗರ ಹುಡುಗರು ಅಂತಾಗ್ಲಿ ಅಥವಾ ಬೇರೆ ಹುಡುಗರಂತಾಗ್ಲಿ ಯಾರಾದ್ರೂ ಕೂಡ ಎಕ್ಸ್ಕ್ಯೂಸಸ್ ಅಂತೂ ಇರೋದಿಲ್ಲ. ಹೆಣ್ಣು ಮಕ್ಕಳ ಮೇಲೆ ಯಾರು ಕೂಡ ಇಂತಹ ಹೀನಾಯವಾದಂತಹ ಕೃತ್ಯಗಳನ್ನ ಮಾಡ್ತಕ್ಕಂಥದ್ದು ಖಂಡನೀಯವಾದಂಥದ್ದು. ಯಾರೇ ಆದ್ರೂ ಕೂಡ ಇದರ ಬಗ್ಗೆ ಹುಡುಗರು ಎಚ್ಚರಿಕೆಯಿಂದ ಇರಬೇಕು. ಇಷ್ಟನ್ನ ನಾನು ಹೇಳ್ಬಲ್ಲೆ. ಅಲ್ಲ, ಈಗ ನೀವು ಮಂತ್ರಿ ಆಗಿರೋದ್ರಿಂದಾಗಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿ, ನಾನು ಮಂತ್ರಿ ಅಲ್ಲದೆ ಹೋದ್ರು ಕೂಡ ಇದನ್ನೇ ಹೇಳೋದು. ಅಲ್ಲ, ಹೇಳೋದು ಬೇರೆ. ಈಗ ನೀವು ಏನ್ ಮಾಡ್ತೀರಾ? ಸಚಿವರೊಂದಿಗೆ ಮಾತನಾಡ್ತೀರಾ? ಅಟ್ಲೀಸ್ಟ್ ಗೃಹ ಸಚಿವರೊಂದಿಗೆ? ಸಚಿವರಿಗೆ ಈಗಾಗಲೇ ಆ ಒಂದು ಇನ್ಸಿಡೆಂಟ್ ಬಗ್ಗೆ ಗಮನ ಇದೆ. ಅವರು ಕೂಡ ತಮ್ಮ ಕ್ರಮವನ್ನ ವಹಿಸ್ತಾ ಇದ್ದಾರೆ. ಹೀಗಾಗಿ ಅವ್ರು ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದಾರೋ ಅವ್ರನ್ನ ಹುಡುಕಿ ತೆಗೆದು ಅವರಿಗೆ ಶಿಕ್ಷೆಯನ್ನ ಕೊಡ್ತಕ್ಕಂಥ ಕಾನೂನುಗಳನ್ನ ಅವ್ರ ಮೇಲೆ ಹೇರ್ತಾರೆ ಅಂತಕ್ಕಂಥ ವಿಶ್ವಾಸ ನನ್ನಲ್ಲಿದೆ. ಧನ್ಯವಾದ ಉಮಾಶ್ರೀ ಅವರೇ.